ರಂಜಿತ್ ಕಾರಿಲ್ಲ, ಎಲ್ಲರೂ ತೊಲಗಿದ್ದಾರೆ ಅನ್ಸುತ್ತೆ. ಅಮ್ಮನ ಜೊತೆ ಆರಾಮಾಗಿ ಮಾತಾಡ್ಬೋದು. ಲೋಫರ್ಗಳು ನಮ್ಮಮ್ಮನ ಜೀವನೇ ಬಲಿ ಕೊಡಬೇಕು ಅಂದ್ಕೊಂಡಿದ್ರು. ದೇವ್ರದೇ ಏನೂ ಆಗಿಲ್ಲ. ಸಿಸ್ಟರ್, ಇಲ್ಲಿ ನಮ್ಮ ತಾಯಿ ಇದ್ರಲ್ಲ. ಯಾರು? ಆರತಿ ಸೂರ್ಯ ಅವರಾ? ಹೌದು. ಅವ್ರು ಆಗ್ಲೇ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡೋದ್ರಲ್ಲ. ಯಾರು ಕರ್ಕೊಂಡು ಹೋದ್ರು? ಸೂರ್ಯ ಸರೇ ಕರ್ಕೊಂಡೋದ್ರು. ಜೊತೆ ಸಂಬಂಧ ಇಟ್ಕೊಂಡಿದ್ದೀನಿ, ಸೂರ್ಯ ಅವ್ರ ಜೊತೆ ಹಣಕ್ಕೋಸ್ಕರ. ನಿಮ್ಮ ಸ್ವಾರ್ಥಕ್ಕೆ ಯಾರನ್ನ ಎಷ್ಟು ಬೇಕಾದ್ರೂ ಕೀಳ್ಮಟ್ಟಕ್ಕೆ ನೋಡ್ತಿರಲ್ವ ನೀವು? ನಾವು ಇರೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೂ ಅದಕ್ಕೆ ಒಪ್ಪಿದ್ರೆ ಯಾವ ಉಪಯೋಗನೂ ಇಲ್ಲ. ಕಡೆ ನಿರ್ಧಾರ ಅವ್ರದ್ದೇ. ಇಷ್ಟು ಮೇಲೆ ಅವ್ರಿಗೆ ಏನು ಅನಿಸುತ್ತೋ ಅದಕ್ಕೆ ನಾನು ಗೌರವ ಕೊಡ್ತೀನಿ. ಯಾರದು ರಂಜಿತ್ ಫೋನು? ಮಾವ, ಯಾರ್ದು ಇಲ್ಲ. ಅತ್ತೆ ಎಚ್ಚರ ಆದ್ಮೇಲೆ ಕೊಡೋಣ ಬಿಡಿ. ಸರಿ, ಮೊಬೈಲ್ನ ಸೈಲೆಂಟ್ ಮೋಡಿಗೆ ಹಾಕೊಳ್ಳಿ. ಹಾಂ ಮಾವ. ಮಾವ, ನಿಮ್ಮ ಫೋನು ಮ್ಯೂಟ್ ಮಾಡಿಬಿಡಿ, ಸುಮ್ಮನೆ ಅತ್ತೆಗೆ ಡಿಸ್ಟರ್ಬ್ ಆಗುತ್ತೆ. ಅತ್ತೆ, ಅತ್ತೆ ಮನೆ ಬಂತು. ರಂಜಿತ್ ಮೊದಲು ಆದಿತ್ಯಂಗೆ ಫೋನ್ ಮಾಡಿ, ನಾನು ನಮ್ಮನೆಗೆ ಹೋಗ್ತೀನಿ. ಇದು ನಿಮ್ಮನೆ ಅಲ್ವಾ? ಅದು ಹಾಗಲ್ಲ, ಆದಿಗೆ ನಾನು ಫೋನ್ ಮಾಡ್ತೀನತ್ತೆ. ನೀವು ಫಸ್ಟು ಒಳಗಡೆ ಹೋಗೋಣ. ಡಾಕ್ಟ್ರು ಹೇಳಿಲ್ವಾ, ತುಂಬ ಹೊತ್ತು ಕೂರಬಾರ್ದು, ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ ಅಂತ. ಬನ್ನಿ ಅತ್ತೆ, ನೀವು ಬೆಡ್ ರೆಸ್ಟ್ ಇರಬೇಕು, ಬನ್ನಿ ನೀವು. ಆದಿಗೆ ನಾನು ಫೋನ್ ಮಾಡ್ತೀನಿ, ಬನ್ನಿ. ಅಯ್ಯೋ ದೇವ್ರೆ, ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಓದ್ಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ಥರ. ಇರೋ ಬರೋ ಬುದ್ಧಿನೆಲ್ಲ ಖರ್ಚು ಮಾಡಿ ಮನೆಯಿಂದ ಆಚೆ ಹಾಕಿದೆ. ಅತ್ತೆ ಒಕ್ಕರ್ಸ್ಕೊತಿದ್ದಾಳ.